ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ರೋಡ್ ರೇಜ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಈ ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿ ಪುಂಡರು ಪುಂಡಾಟ ಮೆರೆದಿದ್ದಾರಂತೆ. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಕೇಸ್ ದಾಖಲಾಗಿದೆ. ಆಂಬ್ಯುಲೆನ್ಸ್ ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಅದನ್ನ ಅಡ್ಡಗಟ್ಟಿ ಪುಂಡರು ಕಿರಿಕ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ರೋಗಿ ಅಂಥದ್ದೊಂದು ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿದ್ದಾರೆ ಕಿಡಿಗೇಡಿಗಳು. ರೋಗಿಯನ್ನ ಕರೆತರಲು ಸೈರನ್ ಹಾಕಿ ಹೋಗ್ತಾ ಇತ್ತಂತೆ ಆಂಬ್ಯುಲೆನ್ಸ್. ಈ ವೇಳೆ ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ರಸ್ತೆಯಲ್ಲೇ ಪುಂಡಾಟ ಮೆರೆದಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆನೇಕಲ್ ಸಮೀಪದ ಅಲಯನ್ಸ್ ಕಾಲೇಜು ಮುಂಭಾಗ ನಡೆದಂತಹ ಘಟನೆ ಇದು. ಆನೇಕಲ್ನಿಂದ ಸೈರನ್ ಹಾಕಿಕೊಂಡು ಹೊರಟಿತ್ತಂತೆ ಆಂಬ್ಯುಲೆನ್ಸ್. ಈ ವೇಳೆ ರಸ್ತೆಗೆ ಅಡ್ಡಲಾಕಿ ನಿಂತಿದ್ದ ಕಾರಿಗೆ ಟಚ್ ಆಯ್ತಂತೆ ಆಂಬ್ಯುಲೆನ್ಸ್. ಆಗ ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಕಾರು ಚಾಲಕ ಮತ್ತು ವಿದ್ಯಾರ್ಥಿಗಳು ಕಿರಿಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಹೋಗೋದಕ್ಕೆ ಬಿಡದೆ ಅಡ್ಡಗಟ್ಟಿ ಪುಂಡಾಟ ಮೆರೆದಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಡು ರೋಡಲ್ಲೇ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಆಂಬುಲೆನ್ಸು ಪೇಷಂಟಿಗೆ ಹೋಗ್ಬೇಕಾದ್ರೆ ನಮ್ಮನ್ನು ಮಧ್ಯಂತರ ರೋಡಲ್ಲಿ ತಡೆ ಹಿಡಿದು ಕಾರನ್ನು ಅವಶ್ಯ ಶಬ್ದ ಎಲ್ಲ ಬೈದಾಕಿ ಪೇಷಂಟಿಗೆ ಪಿಕಪ್ಗೆ ಹೋಗ್ಬೇಕಾದ್ರೆ ಸೆಂಟ್ರ್ ರೋಡಲ್ಲಿ ಅವರೇ ನಿಂದಿರಿಸಿ ವೆಹಿಕಲ್ ಟಚ್ ಆಗಿದೆ ಅಂತ ಹೇಳಿ ನಮ್ಮನ್ನು ಏನಿಲ್ಲ ಅಂದರೆ ಸರಿಸುಮಾರು ಒಂದು 15 ನಿಮಿಷ ಗಾಡಿ ನಿಲ್ಲಿಸ್ಕೊಂಡು ಬಾಯಿಗೆ ಬಂದಂಗೆಲ್ಲ ವರಿಷ್ಠಾಗಿ ಬೈದಿರ್ತಾರೆ ಸರ್. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ ಗಾಡಿಗೆ ನೀನು ಕಂಪ್ಲೇಂಟ್ ಕೊಡೋವರೆಗೂ ಗಾಡಿ ಮುಂದಕ್ಕೆ ಮೂವ್ ಮಾಡಬೇಡ ಅಂತಾರೆ. ಪೇಷಂಟ್ ಪಿಕಪ್ಗೆ ಹೋಗೋದ್ರಿಂದ ನನಗೆ ಅಲ್ಲಿಂದ ಕಾಲ್ ಮೇಲೆ ಕಾಲ್ ಬರೋದ್ರಿಂದ ನಾನು ಪೇಷಂಟ್ಗೆ ಹೋಗಬೇಕಾಗಿತ್ತು. ಅದೇ ರೀತಿಯಿಂದ ಈಗ ಬಂದು ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಆಂಬುಲೆನ್ಸು ಪೇಷಂಟಿಗೆ ಹೋಗ್ಬೇಕಾದ್ರೆ ನಮ್ಮನ್ನು ನಿಯಮ ಉಲ್ಲಂಘನೆ ಮಾಡಿರುವಂತಹ ಕ್ಲಿನಿಕ್ಗಳಿಗೆ ದಂಡಾಸ್ತ್ರ ಪ್ರಯೋಗ ಆಗಿದೆ. ಪ್ರಮುಖವಾಗಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ತುಕೊಳ್ತಲ್ಲ ಅಂತ ಸಮಾಧಾನಕರ ವಿಚಾರ. ಕಾರಣ ಯಾವೆಲ್ಲ ಕ್ಲಿನಿಕ್ಗಳು ನಿಯಮ ಮೀರಿ ವರ್ತನೆ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ದಂಡ ಕಟ್ಟೋದಕ್ಕೆ ನೋಟಿಸ್ ಹೋಗಿದೆ. ಕೆಪಿಎಂಇ ಕಾಯ್ದೆ ಉಲ್ಲಂಘನೆ ಮಾಡಿದವರಿಗೆ ದಂಡ ಬಿದ್ದಿದ್ದು ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿರುದ್ಧ ದಂಡದ ಅಸ್ತ್ರ ಪ್ರಯೋಗ ಆಗಿದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳು, ಆಸ್ಪತ್ರೆಗಳು, ಕ್ಲಿನಿಕ್ಗಳಿಗೆ ದಂಡ ವಿಧಿಸಲಾಗಿದ್ದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಂದ ದಂಡ ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಆಗಿದ್ದು ಕೆಪಿಎಂಇ ನೋಂದಣಿ ಮತ್ತು ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಸಭೆ ಆಯಿತು. ಸಭೆಯಲ್ಲಿ ಒಟ್ಟು 65 ಪ್ರಕರಣಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಕೂಡ ಆಗಿದೆ. ಸುಮಾರು 28 ಕ್ಲಿನಿಕ್ಗಳಿಗೆ ದಂಡ ವಿಧಿಸುವಂತೆ ಆದೇಶವನ್ನು ನೀಡಲಾಗಿದೆ. ನಿಯಮ ಉಲ್ಲಂಘನೆ ಆಧಾರದ ಮೇಲೆ ದಂಡ ವಿಧಿಸಲಾಗಿದ್ದು ನಗರದ 28 ಕ್ಲಿನಿಕ್ಗಳಿಗೆ ದಂಡ ವಿಧಿಸಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. 28 ಕ್ಲಿನಿಕ್ಗಳಿಂದ ಒಟ್ಟು 9,35,000 ದಂಡ ಸಂಗ್ರಹ ಆಗಿದ್ದು ರೋಗಿಗಳಿಂದ ಹೆಚ್ಚಿನ ಹಣ ಪಡೆದಿದ್ದ ಆಸ್ಪತ್ರೆಗಳಿಗೆ ಜಿಲ್ಲಾಡಳಿತ ಈ ರೀತಿ ಶಾಕ್ ಕೊಟ್ಟಿದೆ. ಹೆಚ್ಚುವರಿ ಹಣ ಪಡೆದ 32,500 ರೂಪಾಯಿ ಹಿಂದಿರುಗಿಸಬೇಕು ಅನ್ನುವಂಥ ಸೂಚನೆ ಕೂಡ ನೀಡಲಾಗಿದ್ದು ಕೆಲ ಕ್ಲಿನಿಕ್ಗಳಿಗೆ 25,000 ಮತ್ತು ಇನ್ನು ಕೆಲ ಕ್ಲಿನಿಕ್ಗಳಿಗೆ 50,000 ಒಟ್ಟು 28 ಕ್ಲಿನಿಕ್ಗಳಿಗೆ ಸರಿಸುಮಾರು 9,35,000 ರೂಪಾಯಿ ದಂಡ ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.